ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಕೆ ಇ ಎ ವೆಬ್ಸೈಟಲ್ಲಿ ಏನೇನು ಅಪ್ಡೇಟ್ಸ್ ಬರುತ್ತೆ ಅದನ್ನು ಗೂಗಲಲ್ಲಿ ನೋಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ವರ್ತಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಡೈರೆಕ್ಟಾಗಿ ವಿಷಯಕ್ಕೆ ಬಂದರೆ, ಸೊ ಫಸ್ಟಿಂದ ನೀವು ನಿಮ್ಮ ಫೋನ್ನಲ್ಲಿ ಗೂಗಲ್ಗೆ ಹೋಗಿ ಕೆ ಇ ಎ ಅಂತ ಸರ್ಚ್ ಮಾಡಿ. ಸೊ ಅಲ್ಲಿ ಒಂದು ವೆಬ್ಸೈಟ್ ಕಾಣುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಥವಾ ನಿಮಗೆ ಇಲ್ಲಿ ಫಸ್ಟ್ ಟೈಮ್ ಈ ಥರ ಓಪನ್ ಆಗುತ್ತೆ ಇಂಟರ್ಫೇಸ್. ಸೊ ಇದನ್ನು ನೀವು ಡೆಸ್ಕ್ಟಾಪ್ ಸೈಟ್ಗೆ ಹಾಕೋಬೇಕು. ಅದನ್ನು ಹೇಗೆ ಹಾಕೊಳ್ಳೋದು ಅಂದರೆ, ಮೇಲ್ಗಡೆ ರೈಟ್ ಸೈಡಲ್ಲಿ 3 ಡಾಟೆಡ್ ಲೈನ್ ಕಾಣುತ್ತೆ, ಅಲ್ಲಿ ಕ್ಲಿಕ್ ಮಾಡಿದರೆ, ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೆಸ್ಕ್ಟಾಪ್ ಸೈಟ್ ಅಂತ ಕಾಣುತ್ತೆ. ಇಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ನಿಮಗೆ ಡೆಸ್ಕ್ಟಾಪ್ ಸೈಟ್ ಅಂತ ಕಾಣ್ತಾ ಇದೆ, ಇಲ್ಲಿಗೆ ಕ್ಲಿಕ್ ಮಾಡಬೇಕು. ಸೊ ಅಲ್ಲಿ ಕ್ಲಿಕ್ ಮಾಡಿ. ಸೊ ಆವಾಗ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ಸೊ ನೆಕ್ಸ್ಟು ನೀವು ಇಲ್ಲಿ ರೈಟ್ ಕಾರ್ನರ್ಗೆ ಝೂಮ್ ಹಾಕಿದಾಗ ನೀವು ನೋಡ್ಬೋದು, ರೈಟ್ ಕಾರ್ನರಲ್ಲಿ 3 ಡಾಟೆಡ್ ಲೈನ್ ಕಾಣ್ತಾ ಇದೆ, ಇಲ್ಲಿ 3 ಡಾಟೆಡ್ ಲೈನ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಝೂಮ್ ಔಟ್ ಮಾಡಿ ಲೆಫ್ಟ್ ಸೈಡಲ್ಲಿ ಪ್ರವೇಶ ಅಂತ ಇದೆ, ಪ್ರವೇಶ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ UGCET 2025 ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೆ ಇ ಎ ಅವರು ಏನೇನು ಅಪ್ಡೇಟ್ಸ್ನ ಕೊಡ್ತಾ ಇದ್ದಾರೆ ಅದರ ಸಂಪೂರ್ಣ ಅಪ್ಡೇಟ್ಸ್ಗಳು ಇದರಲ್ಲಿ ಇರುತ್ತೆ. ಸೊ ನೋಡಿ, ಎಲ್ಲಿಂದ ಅರ್ಜಿ ಹಾಕೋದಕ್ಕೆ ಸ್ಟಾರ್ಟ್ ಆಯಿತು, ಅರ್ಜಿಗೆ ಯಾವತ್ತು ದಿನಾಂಕನ ಶುರು ಮಾಡಿದ್ರು, ಅಲ್ಲಿಂದ ಹಿಡಿದು ಸಂಪೂರ್ಣವಾದಂತಹ ಮಾಹಿತಿ ಅವರ ಕೆ ಇ ಎ ವೆಬ್ಸೈಟಲ್ಲಿದೆ. ಸೊ ನೋಡ್ಬೋದು. ಸೊ ಈ ರೀತಿ ಕೆ ಇ ಎ ವೆಬ್ಸೈಟನ್ನು ಓಪನ್ ಮಾಡಿ ಅದರಲ್ಲಿ ಬರುವಂತಹ ಅಪ್ಡೇಟ್ಸ್ಗಳನ್ನು ನೀವು ನೋಡ್ಬೋದು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.